ಎಲ್ಲ ರೈತ ಬಾಂಧವರಿಗೆ ಹಾಗೂ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹೇಳುವುದೇನೆಂದರೆ, ಇವಾಗೆಲ್ಲ ನೀವು ನೋಡುತ್ತಿದ್ದಿರಿ, ಸ್ಟ್ರೈಕನ್ನು ನಮ್ಮ ರೈತರು ಮುಂದುವರಿಸ್ಕೊಂಡು ಹೊಂಟಿದ್ದಾರೆ. ಇಂದಿಗೆ ಸತತ 8 ದಿನ ಆಯಿತು. ನಮ್ಮ ರೈತ ಬಾಂಧವರಿಗೆ ನ್ಯಾಯವಿಲ್ಲ. ಎಂಥ ಕಾಲಮಾನ ಬತ್ತು ನೋಡ್ರಿ. ನಮ್ಮ ರೈತರು 12 ತಿಂಗಳು ಹಣ್ಣಾಗಿ ದುಡಿದು ಹೊಲದಲ್ಲಿ ಮಳೆ, ಚಳಿ, ಬಿಸಿಲು ಎಲ್ಲ ಕಬ್ಬಿಗೆ ನೀರು ಹೂಡಿ ಕಬ್ಬನ್ನು ಬೆಳೆದ ಮೇಲೆ ನಮ್ಮ ಸರ್ಕಾರ ಅಗ್ಗದ ಬೆಲೆಯಲ್ಲಿ ನಮ್ಮ ರೈತರು ಬೆಳೆಗಳನ್ನು ರೇಟ್ ಕಮ್ಮಿ ಮಾಡಿ ತೊಗೊಳ್ತಿದ್ದಾರೆ. ಅಂಥ ಬೆಳೆದಂಥ ಬೆಳೆ ಕಬ್ಬಿಗೆ ನಮ್ಮ ರೈತಗೆ ಒಳ್ಳೆ ಬೆಲೆ ಸಿಗಲಿ. ನಮ್ಮ ರೈತರು ಈ ಸ್ಟ್ರೈಕ್ ಏನು ನಡೆಸುತ್ತಿದ್ದಾರೆ ಅಲ್ಲ, ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ಸರ್ಕಾರದಿಂದ ಇಲ್ಲಿವರೆತನ ಯಾವುದೇ ಅಧಿಕಾರಿ, ಶಾಸಕರು ಇಲ್ಲಿನ ಬಂದು ನಮ್ಮ ರೈತರು ಕಣ್ಣೀರು ಹಾಕಿದ್ದಾರೆ. ಅವರಿಗೆ ಕನಕಾರ ಬರಂಗಿಲ್ಲ, ಕನಕಾರೇ ಇಲ್ಲ ಅವ್ರ ಬಳಿ. ಎಂಥ ಕಳ್ಳಿದ್ದಿರ್ಬೋದು ಆ ಸರ್ಕಾರಕ್ಕೆ. ಯಾವುದೇ ಶಾಸಕರು ಬಂದು ನಮ್ಮ ರೈತ ಬಾಂಧವರಿಗೆ ನೋಡ್ರಪ್ಪ ಬಂದು ವಿಚಾರಿಸ್ತಿರೋತ್ತೆ ಒಂದು ಮಾತು ಹೇಳಲಾರ್ದೆ ಇಂದಿವರೆತನ ಬಂದಿಲ್ಲೇ ಅಲ್ಲಿ ಈ ಸ್ಟ್ರೈಕ್ನಲ್ಲಿ ಭಾಗಿಯಾಗಿಲ್ಲ ಅವರು. ಹೀಗೆ ನಮ್ಮ ರೈತ ಬಾಂಧವರಿಗೆ ಕಣ್ಣೀರನ್ನು ಹಾಕಿದರೆ ಯಾವ ಸರ್ಕಾರಕ್ಕೆ ಒಳ್ಳೆಯದಾಗಂಗಿಲ್ಲ. ನಮ್ಮ ರೈತರು ನಾಡಿನ ಬೆನ್ನು ಎಲುಬು ಇದ್ದಾಗೆ. ನಮ್ಮ ರೈತರ ಬಾಳು, ನಮ್ಮ ರೈತ ನಕ್ಕರೆ ಬಾಳೆಲ್ಲ ಬಂಗಾರ ಆಗ್ತದಂತ ಹೇಳ್ಯಾರ ಹಿರಿಯರು, ಹಿಂದಕಿನ ಹಿರಿಯರೆಲ್ಲ. ಅದು ಸಲುವಾಗಿ ನಮ್ಮ ರೈತರಿಗೆ ನ್ಯಾಯ ಸಿಗಲಿಲ್ಲಂದ್ರೆ ಈಗ ಮುಂದೆ ಮಠ ಸ್ವಾಮೀಜಿಗಳು ಹಾಗೂ ಎಲ್ಲ ಜನರು ಹಂಗೆ ರೈತ ಬಾಂಧವರು ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಲ್ಲಿ ನಮ್ಮ ರೈತರಿಗೆ ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಿರೋ ಅಂಥೇಳಿ ನಮ್ಮ ರೈತ ಬಾಂಧವರು ಹೇಳಿದ್ದಾರೆ. ನಮ್ಮ ರೈತ ಬಾಂಧವರು ಕಣ್ಣೀರನ್ನು ನೋಡಿ ಮಠ ಸ್ವಾಮೀಜಿಗಳನ್ನು, ಎಲ್ಲ ಮಠದ ಸ್ವಾಮೀಜಿಗಳನ್ನು ಮುತ್ತೆಯವರು ಬಂದು ನಮ್ಮ ರೈತರಿಗೆ ಧೈರ್ಯ ತುಂಬಿದ್ದಾರೆ. ನಿಮಗೆ ಎಲ್ಲಿವರೆಗೆ ನಮ್ಮ ರೈತ ಬಾಂಧವರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ಈ ಜಾಗ ಬಿಟ್ಟು ಕದಲಂಗಿಲ್ಲ. ನಮ್ಮ ರೈತರಿಗೆ ನ್ಯಾಯ ಕೊಡಿಸಿ ಈ ಹೋರಾಟವನ್ನು ಹಿಂದೆ ಸರಿತದ, ಅಲ್ಲಿವರೆಗೂ ಈ ಹೋರಾಟವನ್ನು ಮುಂದೆ ಹೋಗುತ್ತದೆ. ಈ ಸರ್ಕಾರಕ್ಕೆ ಎಲ್ಲರೂ ಕೂಡಿಕೊಂಡು ನಾಡಿನ ಜನರು, ನಾಡಿನ ರೈತರು ಹಾಗೂ ನಾಡಿನ ಯುವ ಹುಡುಗರು ಕಲ್ತು ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸೋಣ. ನಮ್ಮ ರೈತ ಬಾಂಧವರಿಗೆ ನ್ಯಾಯವನ್ನು ಕೊಡಿಸೋಣ ಅಂಥೇಳಿ ಎಲ್ಲ ಸಾರ್ವಜನಿಕರು ಹಾಗೂ ರೈತ ಬಾಂಧವರಿಗೆ ಹೇಳೋದೇನೆಂದರೆ, ಎಲ್ಲಿವರೆಗೆ ನಮ್ಮ ರೈತರಿಗೆ ನ್ಯಾಯ ಸಿಗಲ್ಲ, ನಮ್ಮ ರೈತ ಬಾಂಧವರಿಗೆ ಕಬ್ಬು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆಯನ್ನು ಸಿಕ್ಕ ಮೇಲೆ ಈ ಸ್ಟ್ರೈಕನ್ನು ಹಿಂದುಗಡೆ ಸರುತ್ತದೆ. ಅಲ್ಲಿವರೆಗೆ ಈ ಸ್ಟ್ರೈಕನ್ನು ಮುಂದಗಡೆ ಹೋಗುತ್ತದೆ. ಒಗ್ಗಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತಿರೋ ನಮ್ಮ ರೈತರು ನಕ್ಕರೆ ಬಾಳೆಲ್ಲ ಬಂಗಾರ ಆಗುತ್ತದೆ. ನಮ್ಮ ರೈತರು ಜಗದಲ್ಲಿ ನಕ್ಕರೆ ಜಗತ್ತು ಬಾಳು ಬಂಗಾರ ಆಗುತ್ತದೆ. ನಮ್ಮ ರೈತರಿಗೆ ಯಾವುದು ಭೀ ತೊಂದರೆ ಬರಬಾರ್ದು. ಮುಂದೆ ಹೋರಾಟದಲ್ಲಿ ನಮ್ಮ ಯಶಸ್ವಿ ಆಗಬೇಕು. ನಮ್ಮ ರೈತ ಬಾಂಧವರಿಗೆ ಆ ಭಗವಂತ ಇನ್ನಿನ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ನಮ್ಮ ರೈತ ಬಾಂಧವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಮ್ಮ ರೈತ ಬಾಂಧವರಿಗೆ ನ್ಯಾಯವನ್ನು ಸಿಗಲಿ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕೂಡಿಕೊಂಡು. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ.